ಮಹಾಪ್ರಭು, ಮಹಾಪ್ರಭು, ಯಜ್ಞ ಮುಗಿಯುವವರೆಗೂ ನನ್ನನ್ನು ಅಡ್ಡಿಪಡಿಸಬೇಡವೆಂದು ನಿನಗೆ ಹೇಳಿರಲಿಲ್ಲವೇ? ನನ್ನ ಯಜ್ಞ ಪೂರ್ಣಗೊಂಡಿಲ್ಲ ಎಂಬುದು ನಿನಗೆ ಅರ್ಥವಾಗುವುದಿಲ್ಲವೇ? ಏಕೆ ಬಂದೆ? ಕಾರಣ ಏನು? ದಯಮಾಡಿ ಕ್ಷಮಿಸಬೇಕು ಪ್ರಭು. ತಮ್ಮ ತಂದೆಯವರ ಕಡೆಯಿಂದ ದೂತನೊಬ್ಬ ಬಂದಿದ್ದ. ತಮಗೆ ಕೂಡಲೇ ತಿಳಿಸಬೇಕು, ಇದು ಲಂಕೇಶ್ವರರ ಆಜ್ಞೆ ಎಂದು ಹೇಳಿ ಹೋದ. ವಿಷಯವೇನು? ನೀವು ಕೂಡಲೇ ಹೋಗಿ ನಿಮ್ಮ ತಂದೆಯವರನ್ನು ಕಾಣಬೇಕಾಗಿದೆ. ಅಷ್ಟೇಯೇ? ನನ್ನ ಯಜ್ಞ ಮುಗಿದ ಮೇಲೆ ನಾನು ಹೋಗಿ ನನ್ನ ತಂದೆಯವರನ್ನು ಕಾಣುತ್ತಿದ್ದೆ. ಮಧ್ಯೆ ಬಂದು ಅಡ್ಡಿಪಡಿಸುವ ಅಗತ್ಯವೇನಿತ್ತು? ಮಹಾಪ್ರಭುಗಳ ಆಜ್ಞೆಯನ್ನು ಮೀರಬಾರದೆಂದು ಹೇಳಬೇಕಾಯಿತು ಪ್ರಭು. ಸರಿ ಸರಿ, ನನ್ನ ಯಜ್ಞವಂತೂ ಪೂರ್ಣಗೊಂಡಿಲ್ಲ. ಮತ್ತೆ ಆರಂಭಿಸಿ ಪೂರ್ಣಗೊಳಿಸಬೇಕು. ಅದಿರಲಿ, ರಣರಂಗದಲ್ಲಿ ಏನಾದರೂ ಅನಾಹುತವಾಯಿತೆ? ಹೌದು ಪ್ರಭು, ಆಗಿದೆ. ನಿಮ್ಮ ಮಲ ಸಹೋದರ ಖರಾಸುರ ಪುತ್ರ ಮಕರಾಕ್ಷ ಯುದ್ಧದಲ್ಲಿ ಮಡಿದ. ಅರ್ಥವಾಯಿತು. ನಾನೀಗ ಯುದ್ಧಕ್ಕೆ ಹೊರಡಬೇಕೆಂಬುದು ನನ್ನ ತಂದೆಯವರ ಅಪೇಕ್ಷೆ. ನಾನೀಗ ಹೋಗಿ ನನ್ನ ತಂದೆಯವರನ್ನು ಕಾಣುತ್ತೇನೆ. ಯಜ್ಞವನ್ನು ಮತ್ತೆ ಆರಂಭಿಸಿ ಪೂರ್ಣಗೊಳಿಸುತ್ತೇನೆ. ಅನ್ಯ ಮಾರ್ಗವಿಲ್ಲ. ರಾಮಚಂದ್ರ, ಆ ಖರಾಸುರನ ಪುತ್ರ ಸುಲಭವಾಗಿ ಸಂಹಾರವಾದ. ತನ್ನ ತಂದೆಗೆ ಆದ ಗತಿಯೇ ತನಗೂ ಆಗುವುದೆಂಬ ಅರಿವಿಲ್ಲದೆ ರಣರಂಗಕ್ಕೆ ಬಂದು ಹತನಾದ. ಆ ಮೂರ್ಖ ರಾವಣನ ಮಾತನ್ನು ಕೇಳದೆ ವಿಭೀಷಣನಂತೆ ರಾಮನಿಗೆ ಶರಣಾಗಿದ್ದರೆ ತನ್ನ ಜೀವವಾದರೂ ಉಳಿಸಿಕೊಳ್ಳುತ್ತಿದ್ದ. ಅಳಿಯಬೇಕೆಂಬುದೇ ಅವನ ವಿಧಿಯಾಗಿದ್ದಾಗ ಉಳಿಯಬೇಕೆಂಬ ವಿವೇಕದಿಂದ ಬರುತ್ತದೆ. ಆ ದುರುಳ ರಾವಣ ತನ್ನ ಪ್ರಾಣ ರಕ್ಷಣೆಗಾಗಿ ಇನ್ನೆಷ್ಟು ಜನ ಬಂಧು ಬಾಂಧವರನ್ನು ಬಲಿ ಕೊಡುತ್ತಾನೋ ಏನೋ. ಕೊಡಲಿ, ಎಷ್ಟು ಬಲಿಯನ್ನಾದರೂ ಕೊಡಲಿ. ಕೊನೆಗೆ ತಾನೇ ಬಲಿಯಾಗುವುದನ್ನು ತಪ್ಪಿಸಲು ಖಂಡಿತ ಸಾಧ್ಯವಿಲ್ಲ. ನಿನ್ನ ಮಾತು ಸರಿ ಸುಗ್ರೀವ. ಆದರೆ ಅವನೊಬ್ಬನ ತಪ್ಪಿಗೆ ಎಷ್ಟೋ ಜನ ನಿರಪರಾಧಿಗಳು ಬಲಿಯಾಗುತ್ತಾರಲ್ಲ ಎಂದು ನನಗೆ ವಿಷಾದವಿದೆ. ಆದರೆ ಏನು ಮಾಡುವುದು? ಯುದ್ಧವೆಂದ ಮೇಲೆ ಇದೆಲ್ಲ ಅನಿವಾರ್ಯ. ಧರ್ಮದ ದಾರಿಗೆ ಅಡ್ಡ ಬಂದವರನ್ನು ದಯ ದಾಕ್ಷಿಣ್ಯವಿಲ್ಲದೆ ಸಂಹರಿಸುವುದು ನಮ್ಮ ಕರ್ತವ್ಯವಾಗುತ್ತದೆ. ಪ್ರಭು ರಾಮಚಂದ್ರ, ನಿನ್ನ ಮಾತು ಸಮಂಜಸವಾಗಿದೆ. ಯುದ್ಧದಲ್ಲಿ ಕರುಣೆಗೆ ಅವಕಾಶವಿಲ್ಲ. ಆತ್ಮರಕ್ಷಣೆಗಾಗಿಯಾದರೂ ನಾವು ನಮ್ಮ ಎದುರಾಳಿಯನ್ನು ನಿವಾರಿಸಲೇಬೇಕಾಗುತ್ತದೆ. ಆದರೆ ಇದೇ ಮಾತನ್ನು ಇಂದ್ರಜಿತ್ತಿನ ವಿಷಯದಲ್ಲಿ ಹೇಳುವಂತಿಲ್ಲ. ಏಕೆಂದರೆ ಅವನದು ವಯಸ್ಸಿಗೆ ಮೀರಿದ ಉದ್ದಟತನ. ತನ್ನ ತಂದೆಯ ಮಾತಿನ ತಾಳಕ್ಕೆ ಕುಣಿದವನು. ಚಿಕ್ಕಪ್ಪನೆಂಬ ಅಕ್ಕರೆಯಿಲ್ಲದೆ ನನ್ನ ಜೊತೆ ನಿಷ್ಠುರವಾಗಿ ನಡೆದುಕೊಂಡವನು. ತನ್ನ ಪರಾಕ್ರಮದ ಬಗ್ಗೆ ಅತಿಯಾದ ಅಹಂಕಾರವುಳ್ಳವನು. ಜೊತೆಗೆ ಯಾರನ್ನು ಬೇಕಾದರೂ ಗೆದ್ದೇ ಬಿಡುತ್ತೇನೆಂಬ ಭ್ರಮೆಯಲ್ಲಿರುವವನು. ವಿಭೀಷಣ, ನಿನ್ನಂತಹ ಸಜ್ಜನನನ್ನು ನಿಂದಿಸುವ ಕೆಟ್ಟ ಕಾರ್ಯವನ್ನು ಮಾಡಿದ ಆ ಇಂದ್ರಜಿತು ಈ ಸಲ ರಣರಂಗಕ್ಕೆ ಬಂದಾಗ ತಕ್ಕ ಶಾಸ್ತಿಯನ್ನು ಪಡೆಯುತ್ತಾನೆ. ಈ ಸಲ ಇಂದ್ರಜಿತುವಿನ ದರ್ಪವನ್ನು ನಾನು ಮುರಿಯುತ್ತೇನೆ. ಒಮ್ಮೆ ನಾಗಪಾಶದಿಂದ ನಮ್ಮನ್ನು ಬಂಧಿಸಿದ್ದಕ್ಕೆ ಮಹಾಪರಾಕ್ರಮನೆಂದು ಭಾವಿಸುತ್ತಿರುವವನನ್ನು ಕಂಡೊಡನೆ ನನ್ನ ಬಾಣಗಳಿಂದ ಕತ್ತರಿಸಿ ಬಿಡುತ್ತೇನೆ. ಕಂಡರಲ್ಲವೇ ಅವನನ್ನು ಕತ್ತರಿಸುವುದು? ಅವನು ಅದೃಶ್ಯನಾಗಿದ್ದುಕೊಂಡು ಯುದ್ಧ ಮಾಡುತ್ತಾನಲ್ಲ. ಹೌದು ಜಾಂಬವಂತ, ನಾವಿದನ್ನು ಗಂಭೀರವಾಗಿ ಆಲೋಚಿಸಬೇಕು. ಈ ಸಲ ಅವನು ಅದೃಶ್ಯನಾಗಿದ್ದರೂ ಅವನನ್ನು ಪರಾಜಯಗೊಳಿಸುವ ಮಾರ್ಗವನ್ನು ನಾವು ಕಂಡುಕೊಳ್ಳಲೇಬೇಕು.
ಪ್ರಣಾಮಗಳು ತಂದೆಯೇ. ಪುತ್ರ, ನಿನಗಾಗಿಯೇ ಕಾಯುತ್ತಿದ್ದೆ. ನಿಮ್ಮ ಆದೇಶ ತಲುಪಿದ ಕೂಡಲೇ ಹೊರಟು ಬಂದೆ. ಅಂತ ಅವಸರದ ಕಾರ್ಯವೇನಿದೆ? ಇಂದ್ರಜಿತ್, ಶತ್ರುವು ಆಕ್ರಮಣ ಮಾಡಿ ಯುದ್ಧ ನಡೆಯುತ್ತಿರುವಾಗ ಪ್ರತಿ ಕ್ಷಣವೂ ಅವಸರದ ಸಮಯವೇ ಪುತ್ರ. ಯುದ್ಧ ನಡೆಯುತ್ತಿರುವಾಗ ವಿಶ್ರಾಂತಿಯ ನೆನಪೂ ಇರಕೂಡದು. ಆದರೂ ನಾನು ಕೈಗೊಂಡಿದ್ದ ಹೋಮ ಕಾರ್ಯ ಪೂರ್ಣವಾಗಿದ್ದರೆ ಚೆನ್ನಾಗಿತ್ತು. ನೀವು ಆಜ್ಞೆ ಮಾಡಿದ್ದರಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬರಬೇಕಾಯಿತು. ಸಂದರ್ಭ ಆಗಿದೆ ಪುತ್ರ. ನೀನು ಬರುವುದು ಅನಿವಾರ್ಯವಾಗಿತ್ತು. ನೀನು ಬರದಿದ್ದರೆ ಶತ್ರುವನ್ನು ಎದುರಿಸುವ ವೀರರು ನಮ್ಮಲ್ಲಿ ಯಾರೂ ಇಲ್ಲದಿರುವುದರಿಂದ ನಾನೇ ಯುದ್ಧಕ್ಕೆ ಹೋಗಬೇಕಾಗಿತ್ತು. ನಾನು ಯುದ್ಧಕ್ಕೆ ಹೋಗುವುದು ಬೇಡ ಎಂದು ನೀನು ಹೇಳಿದ್ದೆ. ಅಲ್ಲದೆ ರಾಮ ಲಕ್ಷ್ಮಣರನ್ನು ನೀನೇ ಸಂಹರಿಸುವುದಾಗಿಯೂ ಹೇಳಿದ್ದೆ. ಅದಕ್ಕೆ ನಿನ್ನನ್ನು ಕರೆಸಿದೆ. ಅದೇ ಉದ್ದೇಶದಿಂದಲೇ ನಾನು ಹೋಮ ಕಾರ್ಯವನ್ನು ಕೈಗೊಂಡಿದ್ದೆ. ಆ ರಾಮ ಲಕ್ಷ್ಮಣರ ಸಂಹಾರಕ್ಕೆ ನಾನು ಶಕ್ತಿ ಸಂಪನ್ನನಾಗಬೇಕಾಗಿತ್ತು. ಅದಕ್ಕೆ ನಾನು ಕೈಗೊಂಡಿದ್ದ ಹೋಮ ಕಾರ್ಯವು ಅನಿವಾರ್ಯವಾಗಿತ್ತು. ಅದು ನನಗೂ ಗೊತ್ತು ಕುಮಾರ. ಆದರೆ ನಮ್ಮ ಕಡೆ ವೀರರಿಲ್ಲವೆಂದು ಯುದ್ಧ ನಿಲ್ಲುವುದು ನನಗಿಷ್ಟವಿಲ್ಲ. ಅದನ್ನೇ ಶತ್ರುಗಳು ಬಳಸಿಕೊಂಡು ಮೇಲುಗೈ ಸಾಧಿಸುವುದು ನಮಗೆ ಆಪತ್ಕಾರಿ. ನೀನು ಈಗಲೇ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸು. ಅವರು ಮತ್ತೆ ಯುದ್ಧಕ್ಕೆ ಸಿದ್ಧರಾಗುವಷ್ಟರಲ್ಲಿ ನೀನು ಹೋಮವನ್ನು ಮಾಡಿ ಶಕ್ತಿ ಸಂಪನ್ನನಾಗಿ ಮತ್ತೆ ರಣರಂಗಕ್ಕೆ ಹೋಗಿ ಆ ರಾಮ ಲಕ್ಷ್ಮಣರನ್ನು ಸಂಹರಿಸಿ ಪೂರ್ಣ ವಿಜಯವನ್ನು ಸಾಧಿಸು. ಆಗಲಿ ತಂದೆ, ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸುತ್ತೇನೆ. ಅದೃಶ್ಯನಾಗುವ ಶಕ್ತಿ ನನ್ನ ಜೊತೆಗಿದೆ. ಅಲ್ಪ ಕಾಲದ ಹೋಮ ಮಾಡಿ ನಾನು ಯುದ್ಧರಂಗಕ್ಕೆ ತೆರಳುತ್ತೇನೆ. ನೀವು ಹೇಳಿದಂತೆ ಶತ್ರುಗಳನ್ನು ನಿರ್ಬಂಧಿಸಿ ಆನಂತರ ಪೂರ್ಣ ಪ್ರಮಾಣದ ಹೋಮ ಮಾಡಿ ಅಜೇಯನಾಗುತ್ತೇನೆ. ಇದು ನನ್ನ ವೀರ ಪುತ್ರ ಇಂದ್ರಜಿತುವಿನ ಮಾತುಗಳು. ಈ ನಿನ್ನ ಭರವಸೆಯ ಮಾತುಗಳಿಂದಲೇ ನೀನು ನನಗೆ ವಿಜಯವನ್ನು ತಂದುಕೊಡುತ್ತೀ ಎಂಬ ಭರವಸೆ ನನಗಿದೆ. ನಿಮ್ಮ ನಂಬಿಕೆ ಭರವಸೆಗಳನ್ನು ಉಳಿಸಿಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ ತಂದೆಯೇ. ಏಕೆ ಈ ನಿಟ್ಟುಸಿರು? ನಿನ್ನ ಈ ದುಸ್ಥಿತಿಗೆ ಕಾರಣರಾದರೆಂದು ಇಡೀ ರಾಕ್ಷಸ ಕುಲವನ್ನೇ ಶಪಿಸುತ್ತಿರುವೆಯಾ? ತ್ರಿಜಟೆ, ನಾನು ಅಂಥ ಕಠಿಣಾತ್ಮನೆಂದುಕೊಂಡೆಯಾ? ಮೃದು ಮನಸ್ಸು ಕಠಿಣವಾಗುವುದು ಬೇರೆಯವರ ಕೇಡಿನಿಂದ ಅಲ್ಲವೇ ಸೀತೆ? ರಾಕ್ಷಸರಿಂದ ನಿನಗೆ ಕೇಡಾದ ಮೇಲೆ ನಿನ್ನ ಮನಸ್ಸಿನಲ್ಲಿ ಅಂಥ ಭಾವನೆ ಬಂದರೆ ಅದರಲ್ಲಿ ಆಶ್ಚರ್ಯವೇನಿದೆ? ಹೌದು ತ್ರಿಜಟೆ, ಹಾಗಾಗುವುದು ಸಹಜ. ನನಗೆ ರಾವಣನ ಮೇಲೆ, ಅವನನ್ನು ಬೆಂಬಲಿಸಿದವರ ಮೇಲೆ ಕ್ರೋಧವಿದೆ. ನನ್ನ ಮನಸ್ಸು ಅವರ ವಿನಾಶವನ್ನು ಬಯಸುತ್ತಿದೆ. ಆದರೆ ಇಡೀ ರಾಕ್ಷಸ ಕುಲವನ್ನೇ ದೋಷಿ ಎಂದು ಪರಿಗಣಿಸಿ ಶಪಿಸುವುದು ಹೀನ ಸ್ವಭಾವ ಎನಿಸುತ್ತಿದೆ. ಏಕೆ ಸೀತೆ? ವಿಭೀಷಣನದ್ದು ರಾಕ್ಷಸ ಕುಲವಲ್ಲವೇ? ನೀನು ಮತ್ತು ಮಾತೆ ಸುರಮೆಯದ್ದು ರಾಕ್ಷಸ ಕುಲವಲ್ಲವೇ? ಮಹಾಪತಿವ್ರತೆಯರೆಂದು ನೀನೇ ಹೇಳಿದ ಮಹಾರಾಣಿ ಮಂಡೋದರಿ, ಯುವರಾಣಿ ಸುಲೋಚನ ಸಜ್ಜನರಲ್ಲವೇ? ಅಂಥ ಉದಾರಿಗಳು, ಧರ್ಮ ಪಾಲಕರು ಇನ್ನೂ ಹಲವರಿರಬಹುದು. ಅವರನ್ನೆಲ್ಲ ನನ್ನ ಶಾಪಕ್ಕೆ ಗುರಿ ಮಾಡುವುದು ಪಾಪವಲ್ಲವೇ? ನಿನ್ನ ಔದಾರ್ಯ ದೊಡ್ಡದು ಸೀತೆ. ಇಲ್ಲ ತ್ರಿಜಟೆ, ನನ್ನೊಬ್ಬಳ ಔದಾರ್ಯವಲ್ಲ. ನೀನು ಮಾತೆ ಸುರಮೆಯ ಔದಾರ್ಯವೂ ಕಡಿಮೆ ಇಲ್ಲ. ಹೌದು ತ್ರಿಜಟೆ, ಆ ದುಷ್ಟ ರಾವಣನ ಪಾಪ ಕಾರ್ಯದಿಂದ ಈಗ ಈ ಲಂಕೆ ಶಾಪಗ್ರಸ್ತವಾಗಿದೆ. ನಿಜ, ಇದು ಶಾಪ ಮುಕ್ತವಾಗಬೇಕೆಂದರೆ ಆ ದುಷ್ಟ ಸಂತತಿ ನಿರ್ನಾಮವಾಗಬೇಕು. ಪುತ್ರ, ನಿನ್ನ ಬಲಪರಾಕ್ರಮಗಳಿಗೆ ಸರಿಸಾಟಿ ಯಾರೂ ಇಲ್ಲ. ದೃಶ್ಯವಾಗಿಯೇ ನೀನು ರಾಮ ಲಕ್ಷ್ಮಣರನ್ನು ಸಂಹರಿಸಬಹುದು. ಇನ್ನು ಮಾಯಾವಿದ್ಯೆಯೂ ಸೇರಿದರೆ ಕೇಳಬೇಕೆ? ಇಂದ್ರನನ್ನೇ ಜಯಿಸಿದ ನಿನಗೆ ಸಾಮಾನ್ಯ ಮಾನವರಾದ ರಾಮ ಲಕ್ಷ್ಮಣರನ್ನು ಜಯಿಸುವುದು ಯಾವ ಕಷ್ಟದ ಕೆಲಸ? ಹಾಗೆ ಆಗಲಿ ತಂದೆ.
ನಾನು ರಣರಂಗಕ್ಕೆ ಹೊರಡುತ್ತೇನೆ. ವಿಜಯೀ ಭವ. ಆತುಳ ಪರಾಕ್ರಮಿಯಾದ ಇಂದ್ರಜಿತುವಿಗೆ ಯಾಗದಲ್ಲಿ ದಿವ್ಯಾಸ್ತ್ರವನ್ನು ಪಡೆಯುವುದು, ಮಾಯಾವಿದ್ಯೆಯನ್ನು ಪಡೆಯುವುದರಲ್ಲೇ ಹೆಚ್ಚು ಬಯಕೆ. ಏನಾದರಾಗಲಿ ಇವನು ದೃಢಚಿತ್ತದಿಂದ ಹೋರಾಡಿ ರಾಮ ಲಕ್ಷ್ಮಣರನ್ನು ಸಂಹರಿಸಬೇಕು. ಇವನೊಬ್ಬನೇ ಈಗ ನನಗಿರುವ ಏಕೈಕ ಆಧಾರ. ಓಂ ಠಂ ಠಂ ಶಂ ಶಂ ಹಂ ಫಟ್ ಸ್ವಾಹ. ಹಂ ನಾನಿನ್ನು ತಡ ಮಾಡುವುದಿಲ್ಲ. ವನವಾಸಿಗಳಾದ ಆ ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಸಂಹಾರ ಮಾಡಿ ನಮ್ಮ ತಂದೆಯವರಿಗೆ ಸಂತೋಷ ಉಂಟು ಮಾಡುತ್ತೇನೆ. ಜೊತೆಯಲ್ಲಿ ಆ ವಾನರ ಕುಲವನ್ನೇ ನಿರ್ನಾಮ ಮಾಡಿ ನಮ್ಮ ಲಂಕೆಯನ್ನು ಶತ್ರುಮುಕ್ತ ಮಾಡುತ್ತೇನೆ. ಇದು ಶಾಪ ಮುಕ್ತವಾಗಬೇಕೆಂದರೆ ಆ ದುಷ್ಟ ಸಂತತಿ ನಿರ್ನಾಮವಾಗಬೇಕು. ನಿನ್ನಂಥ, ವಿಭೀಷಣನಂಥ, ಸುರಮೆಯಂಥ ಸಜ್ಜನರಿಂದ ಈ ಲಂಕೆ ಪುನರ್ಜನ್ಮ ತಾಳಬೇಕು. ಆದರೆ ಅದಕ್ಕೆ ಇನ್ನೆಷ್ಟು ಕಾಲ ಕಾಯಬೇಕು? ಹೌದು, ಅದು ಆ ರಾವಣನ ವಧೆಯೊಂದಿಗೆ ಕೊನೆಯಾಗಬೇಕು. ಅವನಾಗಲಿ ಆ ಇಂದ್ರಜಿತುವಾಗಲಿ ಇನ್ನೂ ಯುದ್ಧರಂಗಕ್ಕೆ ಹೋಗಲಿಲ್ಲವಲ್ಲವೇ? ಹೌದು ಸೀತೆ, ಈಗ ಇಂದ್ರಜಿತು ರಣರಂಗಕ್ಕೆ ಹೋಗಿದ್ದಾನೆ. ಆ ಮಕರಾಕ್ಷನ ಸಾವಿನ ನಂತರ ದಿಕ್ಕು ತಪ್ಪಿದಂತಾದ ರಾವಣ ಯುದ್ಧಕ್ಕೆ ಕಳುಹಿಸಲು ಯಾರು ಕಾಣದಂತಾಗಿ ವಿಧಿಯಿಲ್ಲದೆ ಇಂದ್ರಜಿತುವನ್ನು ಕರೆಸಿ ಅವನನ್ನು ಯುದ್ಧಕ್ಕೆ ಹೋಗುವಂತೆ ಆಜ್ಞೆ ಮಾಡಿರುವನಂತೆ. ಹೌದೇನು? ಹಾಗಾದರೆ ಆ ಮಾಯಾವಿ ಇಂದ್ರಜಿತುವಿನ ಅಧರ್ಮದ ಯುದ್ಧಕ್ಕೆ ನನ್ನ ಸ್ವಾಮಿ ಕೊನೆ ಹಾಡಬಹುದು.
ಮಾವನವರಿಗೆ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಎಲ್ಲ ಕ್ಷೇಮವಷ್ಟೇ ಸುಲೋಚನಾ. ಈ ಲಂಕೆಯಲ್ಲಿ ನನ್ನ ಸೊಸೆಯಾಗಿ ನಿನಗೆ ಸಿಕ್ಕಬೇಕಾದ ಸುಖ ಸೌಭಾಗ್ಯಗಳೆಲ್ಲ ದೊರೆಯುತ್ತಿವೆ ಅಷ್ಟೇ. ಮಾವನವರೇ, ನನಗೆ ಸಕಲ ಸುಖ ಸೌಭಾಗ್ಯಗಳು ದೊರೆತಿವೆ, ಯಾವ ತೊಂದರೆಯೂ ಇಲ್ಲ. ಆದರೆ ಏಕೆ ಹಿಂಜರಿಯುತ್ತಿರುವೆ? ಅದೇನೆಂದು ಹೇಳು. ತ್ರಿಲೋಕದಲ್ಲಿ ನೀನು ಯಾವ ವಸ್ತು ಬೇಕೆಂದರೂ ತಂದು ಕೊಡಬಲ್ಲಂತಹ ಮಹಾಪರಾಕ್ರಮಿ ನಿನ್ನ ಪತಿ ಎಂಬುದು ನೆನಪಿರಲಿ. ಅದೇನೆಂದು ಹೇಳು. ಮಾವನವರೇ, ಸತಿಯಾದವಳಿಗೆ ಯಾವುದೇ ಭೋಗ ಭಾಗ್ಯಗಳಾಗಲಿ ಸುಖ ಸಂಪತ್ತಾಗಲಿ ಮುಖ್ಯವಾದುದಲ್ಲ. ಅವಳಿಗೆ ತನ್ನ ಪತಿ ಕ್ಷೇಮದಿಂದಿರಬೇಕೆಂಬುದೇ ಎಲ್ಲಕ್ಕಿಂತ ಮುಖ್ಯವಾದುದು. ನನ್ನ ಪತಿ ಕ್ಷೇಮದಿಂದ ಹಿಂದಿರುಗಬೇಕು, ಈ ಯುದ್ಧ ನಿಲ್ಲಬೇಕು, ಲಂಕೆಯಲ್ಲಿ ಶಾಂತಿ ನೆಲೆಸಬೇಕು. ಮಾವನವರೇ, ಏಕೆ ನಗುತ್ತಿರುವಿರಿ? ನಾನು ಹೇಳಿದ್ದರಲ್ಲಿ ನಗುವ ವಿಷಯವಿತ್ತೆ. ನಿನ್ನ ಮಾತಿನಲ್ಲಿ ನಗುವ ವಿಷಯವಿರಲಿಲ್ಲ, ಅದರಲ್ಲಿ ಅಪಾರವಾದ ಅಜ್ಞಾನವಿದೆ. ಅಜ್ಞಾನವೇ? ಹೌದು. ನಿನ್ನ ಪತಿ ಯುದ್ಧದಿಂದ ಕ್ಷೇಮವಾಗಿ ಹಿಂದಿರುಗಬೇಕು ಎಂದು ಹೇಳಿದೆಯಲ್ಲ, ಅದು ಅಜ್ಞಾನವಲ್ಲದೆ ಮತ್ತಿನ್ನೇನು ಸುಲೋಚನಾ. ಇಂದ್ರಜಿತುವಿನ ಪತ್ನಿಯಾಗಿ ನೀನು ಇಂತಹ ಮಾತನ್ನಾಡಬಹುದೇ? ಇಂದ್ರಜಿತು ರಣರಂಗದಲ್ಲಿ ವಿಜೃಂಭಿಸತೊಡಗಿದರೆ ಶತ್ರುಗಳು ಕ್ಷೇಮವಾಗಿ ಹಿಂದಿರುಗಿ ಹೋಗುವ ಬಗ್ಗೆ ಯೋಚಿಸಬೇಕು, ನೀನಲ್ಲ. ನನ್ನ ಪತಿಯ ಪರಾಕ್ರಮದ ಬಗ್ಗೆ ತಿಳಿದಿದೆ. ಮತ್ತೇಕೆ ಈ ಆತಂಕ, ನಿಷ್ಕಾರಣವಾದ ಸಂದೇಹ? ಹೋಗು, ಅರಮನೆಯಲ್ಲಿನ ಸುಖ ಭೋಗಗಳನ್ನು ಆನಂದಿಸು. ನಿನಗೆ ಮಂಗಳವಾಗಲಿ.
ಸಹೋದರ ತ್ರಿಜಟೆ, ಹೇಳು ಸೀತೆ. ಆ ಇಂದ್ರಜಿತು ಮೊದಲಿನಂತೆ ತನ್ನ ಮಾಯಾ ಯುದ್ಧವನ್ನೇ ಮುಂದುವರಿಸುತ್ತಿದ್ದಾನೆಯೇ? ಹೌದು ಸೀತೆ, ನನಗೆ ತಿಳಿದು ಬಂದ ವಿಷಯ ಅದೇ. ಅವನು ಅದೃಶ್ಯನಾಗಿಯೇ ಆಕಾಶದಲ್ಲಿ ನಿಂತು ರಾಮ ಲಕ್ಷ್ಮಣರ ಮೇಲೆ ಬಾಣಗಳ ಮಳೆಯನ್ನು ಸುರಿಸುತ್ತಿರುವನಂತೆ. ಬಾಣಾಘಾತದಿಂದ ರಾಮ ಲಕ್ಷ್ಮಣರು ಗಾಯಗೊಳ್ಳುತ್ತಿರುವರಂತೆ. ರಾಮ ಲಕ್ಷ್ಮಣರು ಗಾಯಗೊಳ್ಳುತ್ತಿರುವರೆ? ಅವರು ಎಷ್ಟು ನೋವು ತಿನ್ನುತ್ತಿದ್ದಾರೋ ಏನು? ಅವನು ಅದೃಶ್ಯನಾಗಿದ್ದರಿಂದಲೇ ರಾಮ ಲಕ್ಷ್ಮಣರು ಗಾಯಗೊಳ್ಳುವಂತಾಯಿತು. ಅವನು ಕಣ್ಣಿಗೆ ಕಂಡಿದ್ದರೆ ಇಷ್ಟು ಹೊತ್ತಿಗೆ ಜೀವಂತ ಉಳಿಯುತ್ತಿರಲಿಲ್ಲ. ಆ ಮಾಯಾವಿಯ ಕಾಟ ಎಲ್ಲಿಯವರೆಗೆ ತ್ರಿಜಟೆ? ಅಳಬೇಡ ಸೀತೆ. ರಾಮ ಲಕ್ಷ್ಮಣರು ತಮಗೆ ಬಿದ್ದ ಪೆಟ್ಟಿಗೆ ಆ ಇಂದ್ರಜಿತುವನ್ನು ಸಂಹರಿಸದ ಬಿಡಲಾರರು. ಅದು ನನಗೆ ಗೊತ್ತಿದೆ ತ್ರಿಜಟೆ. ಆ ಇಂದ್ರಜಿತುವನ್ನು ಸಂಹರಿಸುತ್ತಾರೆ, ಅವನ ತಂದೆ ಆ ರಾವಣನನ್ನು ಸಂಹರಿಸುತ್ತಾರೆ. ಆದರೆ ಅದಕ್ಕೆ ನನ್ನ ಸ್ವಾಮಿ ಎಷ್ಟು ಸಂಕಟ ಪಡಬೇಕು, ಎಷ್ಟು ನೋವು ತಿನ್ನಬೇಕು. ಈ ತೊಂದರೆಗಳಿಗೆಲ್ಲ ಕೊನೆಯೆಂದು. ಇಷ್ಟು ದಿನ ಸಹಿಸಿದವಳು ಇನ್ನೂ ಸ್ವಲ್ಪ ಕಾಲ ಸಹಿಸಿ ಬಿಡು ಸೀತೆ. ಎಲ್ಲವೂ ಸುಖಾಂತವಾಗುತ್ತದೆ. ಅಲ್ಲಿಯವರೆಗೂ ನೀನು ಸಂಕಟ ಪಡಬೇಕು, ಅವರು ಸಂಕಟ ಪಡಬೇಕು. ಅದು ಅನಿವಾರ್ಯ. ಏಕೋ ಇತ್ತೀಚೆಗೆ ಕಾಯುವುದೆಂದರೆ ಬಹು ಕಷ್ಟವೆನಿಸುತ್ತಿದೆ. ಧೈರ್ಯ ಕೆಡಬೇಡ ಸೀತೆ. ಇಂದು ಇಂದ್ರಜಿತುವಿನ ಮರಣ, ನಾಳೆ ರಾವಣನ ಮರಣ. ಈ ಎರಡು ಶೀಘ್ರದಲ್ಲಿ ಸಂಭವಿಸುತ್ತದೆ. ನಿನಗೆ ಸಂತೋಷ ಕೊಡುವ ಆ ದುಷ್ಟ ಸಂಹಾರದ ಸುದ್ದಿಯನ್ನು ತರಲು ನಾನು ಹೋಗುತ್ತೇನೆ. ನಾನು ಬರುವವರೆಗೂ ನೀನು ಸಮಾಧಾನದಿಂದಿರು. ಸಹೋದರ, ಇನ್ನು ಕಾಲಹರಣ ಮಾಡುವುದು ತರವಲ್ಲ ಎಂದೆನಿಸುತ್ತಿದೆ. ನೀನು ಅಪ್ಪಣೆ ಕೊಟ್ಟರೆ ಈ ರಾಕ್ಷಸ ಕುಲದ ನಾಶಕ್ಕೆ ನಾನೀಗಲೇ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ತಾಳ್ಮೆ ಲಕ್ಷ್ಮಣ, ತಾಳ್ಮೆ. ಒಬ್ಬನ ನಿಮಿತ್ತವಾಗಿ ಇಡೀ ರಾಕ್ಷಸ ಕುಲವನ್ನೇ ನಾಶ ಮಾಡುವುದು ನ್ಯಾಯವಲ್ಲ. ಯುದ್ಧ ಮಾಡದೇ ಇರುವವರನ್ನು
ಪ್ರಾಣ ಭೀತಿಯಿಂದ ಅಡಗಿಕೊಂಡಿರುವವರನ್ನು, ಕೈ ಜೋಡಿಸಿ ಶರಣಾಗತರಾಗಿ ಬಂದವರನ್ನು, ಬೆನ್ ತೋರಿಸಿ ಓಡುತ್ತಿರುವವರನ್ನು, ಮತಿವಿಕಲಾಗಿರುವವರನ್ನು ಕೊಲ್ಲಬಾರದೆಂದು ಯುದ್ಧ ಧರ್ಮ ಹೇಳುತ್ತದೆ. ಆದರೆ ಸಹೋದರ, ಮಾಯಾವಿಯಾದ ಇಂದ್ರಜಿತುವನ್ನು ಸಂಹರಿಸುವುದು ಹೇಗೆ? ಬ್ರಹ್ಮಾಸ್ತ್ರದ ಹೊರತಾಗಿ ಅವನ ಆಟಾಟೋಪವನ್ನು ಅಡಗಿಸುವುದು ಹೇಗೆ? ಅವನ ವಧೆಗೆ ನಾವು ಪ್ರಯತ್ನಿಸೋಣ ಲಕ್ಷ್ಮಣ. ಸರ್ಪ ಸದೃಶವಾದ ಭಯಂಕರವಾದ ಅಸ್ತ್ರಗಳನ್ನು ಅವನ ಮೇಲೆ ಪ್ರಯೋಗಿಸೋಣ. ಮಾಯಾ ವಿದ್ಯೆ ನಿಪುಣನಾದ ಅವನು ನಮ್ಮ ಕಣ್ಣಿಗೆ ಬಿದ್ದರೆ ನಮ್ಮ ವಾನರ ಸೈನಿಕರೇ ಅವನನ್ನು ಸಂಹರಿಸುತ್ತಾರೆ. ಅವನು ಕಣ್ಣಿಗೆ ಕಾಣಿಸಿಕೊಳ್ಳಬೇಕಲ್ಲ. ಚಿಂತಿಸಬೇಡ ಲಕ್ಷ್ಮಣ. ದುರಾತ್ಮನಾದ ಇಂದ್ರಜಿತು ಭೂಮಿಗೆ ಇಳಿದು ಬರಲಿ, ಸ್ವರ್ಗಕ್ಕೆ ಹೋಗಿ ಬಿಡಲಿ, ರಸಾತಲವನ್ನೇ ಪ್ರವೇಶಿಸಲಿ, ಆಕಾಶದಲ್ಲೇ ನಿಲ್ಲಲಿ, ಅಥವಾ ನಿಗೂಢವಾಗಿ ಯುದ್ಧ ಮಾಡಲಿ, ನಾನು ಬಿಡಲಿರುವ ಮಹಾಸ್ತ್ರದಿಂದ ಅವನು ಪ್ರಾಣ ತೊರೆದು ಭೂಮಿಗೆ ಬೀಳುತ್ತಾನೆ. ನೀನು ನೋಡುತ್ತೇನೆ. ನಾನು ಅದೃಶ್ಯನಾಗಿದ್ದರೂ ನನ್ನನ್ನು ಹುಡುಕಿ ಘಾತಿಸುವಂತಹ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ನಾನು ಇಲ್ಲಿಯೇ ಇದ್ದರೆ ಈ ರಾಮನ ಬಾಣಗಳಿಗೆ ನಾನು ಬಲಿಯಾಗಿ ಬಿಡುತ್ತೇನೆ. ತಕ್ಷಣಕ್ಕೆ ಈ ಯುದ್ಧ ಭೂಮಿಯಿಂದ ಮರೆಯಾಗಲೇಬೇಕು. ಪ್ರಭು, ಪ್ರಣಾಮಗಳು ಪ್ರಭು. ಓ ದೂತ, ವಿಷಯವೇನು? ನಾನು ತಮಗೆ ಒಂದು ವಿಚಾರವನ್ನು ತಿಳಿಸಲು ಬಂದಿರುವೆ ಪ್ರಭು. ಅದೇನೆಂದು ಹೇಳು. ಪ್ರಭು, ರಣರಂಗದಲ್ಲಿ ಯುವರಾಜ ಇಂದ್ರಜಿತು ಅದೃಶ್ಯರಾಗಿ ರಾಮ ಲಕ್ಷ್ಮಣರ ಮೇಲೆ ಶರವರ್ಷವನ್ನೇ ಕರೆಯುತ್ತಿದ್ದರು. ಹೌದೇನು? ನನ್ನ ಪುತ್ರನು ರಾಮ ಲಕ್ಷ್ಮಣರ ಮೇಲೆ ಶರವರ್ಷವನ್ನು ಕರೆಯುತ್ತಿದ್ದಾನೆ. ಭಲೆ ಭಲೆ ಇಂದ್ರಜಿತು. ಹಾಗಾದರೆ ಆ ನನ್ನ ಪುತ್ರನ ಆಘಾತದಿಂದ ರಾಮ ಲಕ್ಷ್ಮಣರು ನೆಲ ಕಚ್ಚಿದರೆ ಅಥವಾ ರಣರಂಗದಿಂದ ಪಲಾಯನ ಮಾಡಿದರೆ? ಇಲ್ಲ ಪ್ರಭು, ಅಂಥದ್ದೇನೂ ನಡೆಯಲಿಲ್ಲ. ರಣರಂಗದಿಂದ ರಾಮ ಲಕ್ಷ್ಮಣರು ಹೋಗಲಿಲ್ಲ. ಯುವರಾಜರೇ ಯುದ್ಧ ನಿಲ್ಲಿಸಿ ಹೋಗಿದ್ದಾರೆ ಪ್ರಭು. ಇಲ್ಲವೋ ದೂತ, ನೀನು ಏನು ಹೇಳುತ್ತಿರುವೆ? ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು. ಯುವರಾಜರು ಈಗ ರಣರಂಗದಲ್ಲಿಲ್ಲ. ಇಲ್ಲವೋ ದೂತ, ಈಗ ತಾನೇ ಅವನು ಅದೃಶ್ಯನಾಗಿ ರಣರಂಗದಲ್ಲಿ ಯುದ್ಧ ಮಾಡುತ್ತಿದ್ದಾನೆ ಎಂದು ಹೇಳಿದೆ. ಈಗ ಇಲ್ಲ ಎಂದು ಹೇಳುತ್ತಿರುವೆ ಅಲ್ಲ, ಏನರ್ಥ? ನಿನ್ನ ಕಣ್ಣಿಗೆ ಕಾಣಿಸದೇ ಇರಬಹುದು. ಇಲ್ಲ ಪ್ರಭು, ಈಗ ರಾಮ ಲಕ್ಷ್ಮಣರತ್ತ ಬರುತ್ತಿದ್ದ ಬಾಣಗಳ ಮಳೆ ನಿಂತು ಹೋಗಿದೆ. ಅಂದರೆ ಯುವರಾಜರು ರಣರಂಗದಲ್ಲಿ ಇಲ್ಲವೆಂದು ಅರ್ಥ ತಾನೆ? ಇಂದ್ರಜಿತು ಯುದ್ಧ ನಿಲ್ಲಿಸಿ ಹೋಗಿರಬೇಕಾದರೆ ಏನೋ ಕಾರಣವಿರಬೇಕಲ್ಲವೇ? ಪ್ರಭು, ಮೊದಲು ಯುವರಾಜರು ಎಲ್ಲ ದಿಕ್ಕಿನಿಂದಲೂ ಅದೃಶ್ಯರಾಗಿ ಬಾಣ ಪ್ರಯೋಗ ಮಾಡುತ್ತಿದ್ದರು. ಏನು ಮಾಡಲು ತೋಚದೆ ರಾಮ ಲಕ್ಷ್ಮಣರು ಗೊಂದಲಗೊಂಡರು. ಕಡೆಗೆ ರಾಮ ಒಂದು ಉಪಾಯ ಮಾಡಿದ. ಏನು ಉಪಾಯ ಮಾಡಿದ? ಆ ರಾಮ ಅಭಿಮಂತ್ರಿಸಿ ಎಲ್ಲ ದಿಕ್ಕುಗಳಿಗೂ ಬಾಣ ಪ್ರಯೋಗ ಮಾಡತೊಡಗಿದ ಮೇಲೆ ಯುವರಾಜರ ಬಾಣ ಪ್ರಯೋಗ ನಿಂತು ಹೋಯಿತು ಪ್ರಭು. ಏನು? ಕೇವಲ ಮಾನವನಾದ ಆ ರಾಮ ಎಲ್ಲ ದಿಕ್ಕುಗಳಲ್ಲೂ ಬಾಣ ಪ್ರಯೋಗ ಮಾಡಿ ನನ್ನ ವೀರಾದಿ ವೀರ ಪುತ್ರ ಇಂದ್ರಜಿತುವನ್ನು ಕಂಗಾಲು ಮಾಡಿಬಿಟ್ಟನೆ. ಆ ರಾಮನಿಗೆ ಹೆದರಿ ಈ ಇಂದ್ರಜಿತುವು ಯುದ್ಧಕ್ಕೆ ಬೆನ್ನು ಮಾಡಿ ಓಡಿ ಹೋದನೆ. ಎಲೈ ದೂತ ಪ್ರಭು, ಈಗ ನನ್ನ ಪುತ್ರನು ಎಲ್ಲಿರುವನೆಂದು ನಿನಗೆ ತಿಳಿದಿದೆಯೇ? ಖಚಿತವಾಗಿ ತಿಳಿದ ಪ್ರಭು. ಬಹುಶಃ ಅವರು ಈಗ ನಿಕುಂಬಿಲಾವನದಲ್ಲಿ ಯಜ್ಞ ಕಾರ್ಯದಲ್ಲಿ ತೊಡಗಿರಬಹುದು.
ಹೋಮ ಯಜ್ಞ, ಇದೇನು ಹುಚ್ಚು ಇವನಿಗೆ? ಅದರಿಂದ ಲಾಭವಾಗದ ಮೇಲೆ ಅದನ್ನೇಕೆ ಮಾಡಬೇಕು? ಎಲೆ ದೂತ ಪ್ರಭು, ಈಗಲೇ ನೀನು ಅಲ್ಲಿಗೆ ಹೋಗಿ ನಾನು ಕೂಡಲೇ ಕಾಣಬೇಕೆಂದು ಹೇಳಿ ಅವನನ್ನು ಕರೆದುಕೊಂಡು ಬಾ. ಪ್ರಭು, ಒಂದು ವೇಳೆ ಯಜ್ಞ ಕಾರ್ಯವನ್ನು ಆರಂಭಿಸಿದರೆ ಅರ್ಧಕ್ಕೆ ನಿಲ್ಲಿಸಿ ಬರುತ್ತಾರೆಯೇ? ಸರಿ, ನೀನು ರಣರಂಗಕ್ಕೆ ಹೋಗಿ ವಿಷಯವನ್ನು ಸಂಗ್ರಹಿಸು. ನಾನೇ ಹೋಗಿ ಬರುತ್ತೇನೆ. ಅಪ್ಪಣೆ ಪ್ರಭು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಭಲೆ ರಾಮಚಂದ್ರ, ಅದೃಶ್ಯನಾಗಿ ಯುದ್ಧ ಮಾಡಿ ಕಾಟ ಕೊಡುತ್ತಿದ್ದ ಆ ಇಂದ್ರಜಿತ್ನ ಪೀಡೆಯನ್ನು ತೊಲಗಿಸಿದೆ. ನಿನ್ನ ಪರಾಕ್ರಮಕ್ಕೆ ಸಾಟಿ ಇಲ್ಲ. ತನ್ನ ಮಾಯಾಯುದ್ಧದಿಂದ ಗೆದ್ದೇ ಬಿಟ್ಟನೆಂದು ಬೀಗುತ್ತಿದ್ದ ಆ ರಾವಣ ಪುತ್ರ ನಿನ್ನ ಬಾಣಗಳ ವೇಗಕ್ಕೆ ಹೆದರಿ ಪಲಾಯನ ಮಾಡಿದ್ದಾನೆ. ಪ್ರಭು ರಾಮಚಂದ್ರ, ಆ ರಾವಣ ಪುತ್ರ ವೀರನಲ್ಲ, ಪರಮ ಹೇಡಿ. ವೀರನಾಗಿದ್ದರೆ ಎದುರು ಬಂದು ನಿಂತು ತನ್ನ ಪರಾಕ್ರಮ ಪ್ರದರ್ಶಿಸುತ್ತಾ ಹೋರಾಡುತ್ತಿದ್ದ. ಹೀಗೆ ಮಾಯಾಯುದ್ಧ ಮಾಡುತ್ತಾ ಅದೇ ಶೌರ್ಯವೆಂದು ಬೀಗುತ್ತಿರಲಿಲ್ಲ. ಅವನ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಗಿದೆ. ನಿಜವಾದ ಪರಾಕ್ರಮವೇನೆಂದು ರಾಮಚಂದ್ರನಿಂದ ಈಗ ಅವನಿಗೆ ಅರ್ಥವಾಗಿದೆ. ಹೌದು ಸುಗ್ರೀವ, ನನ್ನ ಸಹೋದರನ ಪರಾಕ್ರಮ ಏನೆಂದು ಈಗ ಅವನಿಗೆ ತಿಳಿದಿದೆ. ಅವನ ದರ್ಪ ಧೂಳಿಪಟವಾಗಿರುತ್ತದೆ. ಬಹುಶಃ ಅವನು ಮತ್ತೆ ರಣರಂಗಕ್ಕೆ ಬಂದು ಯುದ್ಧ ಮಾಡುವ ಧೈರ್ಯವನ್ನು ತೋರಲಾರ. ಆ ದುರುಳ ರಾವಣ ಈಗ ರಣರಂಗಕ್ಕೆ ಬಾರದೆ ಬೇರೆ ದಾರಿಯೇ ಇಲ್ಲ. ಇಲ್ಲ ಲಕ್ಷ್ಮಣ, ನಾವು ಈಗಲೇ ಅಂಥ ನಿರ್ಧಾರಕ್ಕೆ ಬರುವಂತಿಲ್ಲ. ರಾಮಚಂದ್ರ ಪ್ರಭುವಿನ ವೇಗದ ಬಾಣಗಳ ಆಘಾತಕ್ಕೆ ಅವನು ತತ್ತರಗೊಂಡಿರುವುದಂತೂ ನಿಜ. ಆದರೆ ಇಷ್ಟಕ್ಕೆ ಸೋಲೊಪ್ಪಿಕೊಳ್ಳುವ ವಿವೇಕಿಯಲ್ಲ ಇಂದ್ರಜಿತ್ತು. ಅವನು ಈ ಅವಮಾನವನ್ನು ಸಹಿಸುವುದಿಲ್ಲ. ಅವನು ಹೊಸ ತಂತ್ರಗಳೊಂದಿಗೆ ಮತ್ತೆ ಯುದ್ಧ ಭೂಮಿಗೆ ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದುದರಿಂದ ಸದ್ಯಕ್ಕಂತೂ ಆ ರಾವಣ ರಣರಂಗಕ್ಕೆ ಬರುವ ಸಾಧ್ಯತೆ ಕಡಿಮೆ. ಅವನು ಯಾವ ಸಿದ್ಧತೆಯನ್ನಾದರೂ ಮಾಡಿಕೊಂಡು ಬರಲಿ, ಯಾವ ತಂತ್ರ ಕುತಂತ್ರಗಳನ್ನಾದರೂ ಮಾಡಲಿ, ಈ ಸಲ ಅವನು ರಣರಂಗದಿಂದ ಜೀವಂತವಾಗಿ ಹಿಂದಿರುಗದಂತೆ ಮಾಡಬೇಕು. ನಿನ್ನ ಆವೇಶ, ಆಕ್ರೋಶ, ಪೌರುಷ ಎಲ್ಲವೂ ನನಗೆ ಅರ್ಥವಾಗುತ್ತದೆ ಲಕ್ಷ್ಮಣ. ಆದರೆ ಆ ಇಂದ್ರಜಿತನ ಬಗ್ಗೆ ವಿಭೀಷಣನೇ ಹೆಚ್ಚಾಗಿ ತಿಳಿದಿದ್ದಾನೆ. ಆದ್ದರಿಂದ ಇಂದ್ರಜಿತನ ಜೊತೆ ಹೋರಾಡುವ ಸಂದರ್ಭದಲ್ಲಿ ವಿಭೀಷಣನ ಮಾರ್ಗದರ್ಶನ ಅತ್ಯವಶ್ಯಕ. ನಾವು ಗೆದ್ದೇ ಬಿಡುತ್ತೇವೆ ಎಂದು ಬೀಗುವುದರ ಬದಲು ಆ ರಾವಣ ಪುತ್ರ ಬಂದಾಗ ನಾವು ಅವನನ್ನು ಹೇಗೆ ಎದುರಿಸಬೇಕೆಂದು ಸಿದ್ಧರಾಗುವುದು ಒಳ್ಳೆಯದು. ನಿನ್ನ ಮಾತು ಯಥಾರ್ಥವಾಗಿದೆ ರಾಮಚಂದ್ರ. ಗಾಯಗೊಂಡಿರುವ ಕ್ರೂರ ಮೃಗವನ್ನು ನಾವು ಎದುರಿಸುವಾಗ ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ಹೌದು ವಾನರೇಂದ್ರ, ಆ ಎಚ್ಚರವನ್ನು ಮರೆಯದೆ ನಾವೆಲ್ಲರೂ ಸಿದ್ಧರಾಗೋಣ. ಪ್ರಭು, ಪ್ರಭು. ದೂತ, ನೀನು ಇಲ್ಲಿಯೇ ಇರುವೆಯಾ? ಹೌದು ಪ್ರಭು, ನೀವು ರಣರಂಗದಿಂದ ಬಂದಾಗಿನಿಂದ ನಾನು ಇಲ್ಲಿಯೇ ಇದ್ದೇನೆ. ಯಾಕೆ ಪ್ರಭು ರಣರಂಗದಿಂದ ಹಠಾತ್ತನೆ ಬಂದಿರಿ? ಬಂದವರು ಏನೂ ಮಾತನಾಡದೆ ಹೀಗೆ ಮೌನವಾಗಿ ನಿಂತಿದ್ದೀರಿ. ಏನು ಯೋಚನೆ ಪ್ರಭು? ನನಗೇನು ಅರ್ಥವಾಗುತ್ತಿಲ್ಲ. ನೀನು ಮಾತನಾಡಿಸಿದ್ದು ಒಳ್ಳೆಯದೇ ಆಯಿತು ದೂತ. ಇಲ್ಲವಾದರೆ ನಾನು ಎಷ್ಟು ಹೊತ್ತು ಚಿಂತೆಯಲ್ಲೇ ಮುಳುಗಿರುತ್ತಿದ್ದೆನೋ. ಏಕೆ ಪ್ರಭು? ಏನು ಯೋಚನೆ? ರಣರಂಗದಲ್ಲಿ ನಿಮಗೆ ಪರಾಭವ ಆಯಿತೆ? ಆ ರಾಮನಲ್ಲಿ ಅಂಥ ಪರಾಕ್ರಮವನ್ನು, ಅವನ ಬಾಣ ಪ್ರಯೋಗದ ಪರಿಣತಿಯನ್ನು ಕಂಡು ನನಗೆ ಅಚ್ಚರಿಯಾಯಿತು. ನಾನು ದೇವೇಂದ್ರನೊಂದಿಗೆ ಯುದ್ಧ ಮಾಡಿದಾಗಲೂ ಇಂಥ ನಿಪುಣತೆಯನ್ನು ಯಾರಿಂದಲೂ ಕಂಡವನಲ್ಲ. ಎಂಥ ವೇಗ, ಎಂಥ ಚಾಕಚಕ್ಯತೆ! ಅಷ್ಟ ದಿಕ್ಕುಗಳಿಂದಲೂ ಆ ರಾಮನ ಬಾಣಗಳು ಮಿಂಚಿನಂತೆ ಬರುವುದನ್ನು ಕಂಡು ನನಗೆ ಏನು ಮಾಡಬೇಕೋ ತೋಚಲಿಲ್ಲ.
ನಾನು ಅದೃಶ್ಯನಾಗಿದ್ದಾಗಲೂ ಆ ರಾಮನ ಬಾಣಗಳು ಎಲ್ಲ ಕಡೆಯಿಂದಲೂ ಬಂದು ನನ್ನನ್ನು ಆವರಿಸಿ ಬಿಟ್ಟಿದ್ದವು. ಕ್ಷಮಿಸಿ ಪ್ರಭು. ಮುಖಾಮುಖಿಯಾಗಿ ಯುದ್ಧ ಮಾಡಿದರು, ಅದೃಶ್ಯವಾಗಿ ಯುದ್ಧ ಮಾಡಿದರು, ಆ ರಾಮನನ್ನು ಗೆಲ್ಲಲಾಗಲಿಲ್ಲವೆಂದ ಮೇಲೆ ಬೇರೆ ಏನಾದರೂ ಉಪಾಯ ಮಾಡುವುದು ಒಳ್ಳೆಯದಲ್ಲವೇ ಪ್ರಭು? ಹೌದು, ಬೇರೆ ಯಾವುದಾದರೂ ಉಪಾಯವನ್ನು ಮಾಡಬೇಕು. ಆದರೆ ಏನು ಮಾಡುವುದೆಂದೇ ತೋಚುತ್ತಿಲ್ಲವಲ್ಲ. ಇದೇನು ಪ್ರಭು, ಮಾನವನಾದ ಆ ರಾಮ ತನ್ನ ಪತ್ನಿ ಸೀತೆಯನ್ನು ಪಡೆಯಲು ದೇವತೆಗಳಿಗಿಂತ ಮಿಗಿಲಾದ ಪರಾಕ್ರಮದಿಂದ ಹೋರಾಡುತ್ತಿದ್ದಾನೆ. ದೇವತೆಗಳನ್ನೇ ಮಣಿಸಿದ ನೀವು ಮಾನವನ ಪರಾಕ್ರಮಕ್ಕೆ ಚಿಂತಿಸುವಂತಾಯಿತಲ್ಲ. ನೀವು ಏನೇ ಹೇಳಿ ಪ್ರಭು, ರಾಮ ತನ್ನ ಪತ್ನಿ ಸೀತೆಗೋಸ್ಕರ ಇಂಥ ಅದ್ಭುತ ಸಾಹಸವನ್ನು ತೋರುತ್ತಿರಬೇಕಾದರೆ ಆತನಿಗೆ ತನ್ನ ಪತ್ನಿಯ ಮೇಲೆ ಅಪಾರವಾದ ಪ್ರೇಮವಿದೆ ಎಂದೇ ಅರ್ಥ. ಏನಂದೆ ಇನ್ನೊಮ್ಮೆ ಹೇಳು. ಏನನ್ನ ಪ್ರಭು? ಈಗ ಹೇಳಿದೆಯಲ್ಲ, ಆ ವಾಕ್ಯವನ್ನು ಮತ್ತೊಮ್ಮೆ ಹೇಳು. ರಾಮನಿಗೆ ತನ್ನ ಪತ್ನಿಯ ಮೇಲೆ ಅಪಾರವಾದ ಪ್ರೇಮವಿದೆ ಎಂದು ಹೇಳುತ್ತಿದ್ದೆ. ಆಹಾ, ದೂತ ಒಳ್ಳೆಯ ಮಾತನ್ನೇ ಹೇಳಿದೆ. ಪ್ರಭು, ನಾನು ಒಳ್ಳೆಯ ಮಾತನ್ನು ಹೇಳಿದ್ದೇನೆ. ನಿನ್ನ ಮಾತಿನಿಂದ ಆ ರಾಮನನ್ನು ಮಣಿಸಲು ನನಗೊಂದು ಹೊಸ ಉಪಾಯ ಹೊಳೆಯಿತು. ಎಂಥ ಉಪಾಯ ಪ್ರಭು? ಅದನ್ನು ಹೇಳುವುದಿಲ್ಲ, ನೀನೇ ನೋಡುವೆಯಂತೆ. ನಾನೀಗ ಶುಚಿರ್ಭೂತನಾಗಿ ಯಜ್ಞ ಕಾರ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ. ನನ್ನ ಕಾರ್ಯ ಮುಗಿಯುವವರೆಗೂ ನನಗೆ ಯಾವ ವಿಚಾರವನ್ನು ಹೇಳಬೇಡ. ಹಾಗೆ ಆಗಲಿ ಪ್ರಭು. ಸೀತೆ, ಯುದ್ಧ ಆರಂಭವಾದ ಇಷ್ಟು ದಿನಗಳಲ್ಲಿ ಈ ದಿನ ಇಡೀ ಲಂಕೆಯ ತುಂಬ ನಿನ್ನ ಸ್ವಾಮಿಯ ಪರಾಕ್ರಮದ ಗುಣಗಾನವೇ ನಡೆಯುತ್ತಿದೆ. ಹೌದೇನು? ಅದಕ್ಕೆ ಕಾರಣವೇನು ತ್ರಿಜಟೆ? ಮಾಯಾವಿಯಾದ ಇಂದ್ರಜಿತು ಅದೃಶ್ಯನಾಗಿ ಯುದ್ಧ ಮಾಡುತ್ತಾ ವಾನರ ಸೈನ್ಯವನ್ನು ಕಾಡುತ್ತಿದ್ದುದು ನಿನಗೆ ಗೊತ್ತೇ ಇದೆ. ಆದರೆ ಈ ಬಾರಿ ಇಂದ್ರಜಿತುವೆ ಕಂಗೆಡುವಂತಾಗಿದೆ. ಯುವರಾಣಿ, ಮಾತನಾಡಬೇಡ. ಅವರು ನನ್ನ ಪತಿಯ ವಿಚಾರವಾಗಿಯೇ ಮಾತನಾಡುತ್ತಿದ್ದಾರೆ. ನಾನು ಅದನ್ನು ಕೇಳಬೇಕು. ನಮ್ಮ ಧ್ವನಿ ಕೇಳಿಸಿ ಅವರು ತಮ್ಮ ಮಾತನ್ನು ನಿಲ್ಲಿಸುವಂತಾಗಬಾರದು. ಆಗಲಿ ಯುವರಾಣಿ, ನಾನು ಮಾತನಾಡುವುದಿಲ್ಲ. ತ್ರಿಜಟೆ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದೆ. ನನ್ನ ಸ್ವಾಮಿಯ ಪರಾಕ್ರಮದ ವಿಷಯವನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿ ಇಲ್ಲ. ಹೇಳು ತ್ರಿಜಟೆ, ಇನ್ನಷ್ಟು ಹೇಳು. ಅಂದರೆ ನನ್ನ ಸ್ವಾಮಿಯ ಪರಾಕ್ರಮದ ಮುಂದೆ ಆ ಮಾಯಾವಿ ಇಂದ್ರಜಿತುವಿನ ಮಾಯಾಜಾಲ ನಿಷ್ಪ್ರಯೋಜಕವಾಯಿತೆ? ಅವನು ಹೆದರಿ ರಣರಂಗದಿಂದ ಪಲಾಯನ ಮಾಡಿದನೆ? ಹೌದು ಸೀತೆ, ಇನ್ನೊಮ್ಮೆ ಆ ರಾವಣ ಪುತ್ರ ರಾಮನ ಎದುರಿಗೆ ಬಂದರೆ ಅವನು ಶಾಶ್ವತವಾಗಿ ಈ ಪ್ರಪಂಚದಿಂದಲೇ ಮಾಯವಾಗುವ ಪ್ರಸಂಗ ಬರಬಹುದು. ಶಿವ 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 ಶಿವ, ಇಲ್ಲ ಇಲ್ಲ, ಹಾಗಾಗಬಾರದು, ಹಾಗಾಗಬಾರದು. ಯುವರಾಣಿ, 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 ಯುವರಾಣಿ!
ಇಂದ್ರಜಿತ್, ಕುಮಾರ ಇಂದ್ರಜಿತ್, ಇಂದ್ರಜಿತ್. ಪ್ರಭುಗಳು ಮನ್ನಿಸಬೇಕು. ಯುವರಾಜರು ಹೋಮ ಕಾರ್ಯವನ್ನು ಆರಂಭಿಸಿದ್ದಾರೆ. ಹೋಮ ಮುಗಿಯುವವರೆಗೂ ಅವರು ಯಾರೊಂದಿಗೂ ಮಾತನಾಡುವ ಹಾಗಿಲ್ಲ. ಎಲೈ ದೂತ, ನೀನು ಯಾರೊಂದಿಗೆ ಮಾತನಾಡುತ್ತಿರುವೆ ಎನ್ನುವ ಪ್ರಜ್ಞೆ ಇದೆಯೇ ನಿನಗೆ? ಕ್ಷಮಿಸಿ ಪ್ರಭು, ಯುವರಾಜರು ನನಗೆ ಅಪ್ಪಣೆ ಮಾಡಿದ್ದನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಉಳಿದಂತೆ ಪ್ರಭುಚಿತ್ತ. ಅಷ್ಟು ಹೇಳಿ ತೆಪ್ಪಗೆ ನಿಲ್ಲು. ಇಂದ್ರಜಿತು, ಸಾಕು ಮಾಡು ನಿನ್ನ ನಿರರ್ಥಕವಾದ ಹೋಮವನ್ನು. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ನೀನು ಆ ರಾಮನ ಬಾಣಗಳಿಗೆ ಹೆದರಿ ರಣರಂಗದಿಂದ ಹಿಂದೆ ಬಂದಿರುವೆ ಎಂಬುದನ್ನು ಕೇಳಿ ನನ್ನ ಮನಸ್ಸು ಕಳವಳಗೊಂಡಿದೆ. ವಾನರರು ನಿನ್ನ ವಿಜಯೋತ್ಸವವನ್ನು ಆಚರಿಸುತ್ತಿದ್ದರೆ ನಾನು ಹೇಗೆ ಸುಮ್ಮನಿರಲಿ? ನಿಜ ಹೇಳು ಇಂದ್ರಜಿತ್, ನೀನು ಆ ರಾಮನ ಬಾಣಗಳಿಗೆ ಹೆದರಿ ಓಡಿ ಬಂದಿದ್ದರೆ ಈ ಹೋಮವೇಕೆ? ಯಾವ ಪುರುಷಾರ್ಥಕ್ಕಾಗಿ? ಹೇಳು ಇಂದ್ರಜಿತ್, ಎದ್ದೇಳು, ಹೇಳು ಇಂದ್ರಜಿತ್. ಅಯ್ಯೋ, ಇನ್ನೇನು ಗತಿ? ಯುವರಾಜರ ಹೋಮಕ್ಕೆ ಭಂಗವಾಯಿತಲ್ಲ. ಕ್ಷಮಿಸಿ ತಂದೆಯೇ, ನಾನು ಹೋಮವನ್ನು ಪೂರ್ಣಗೊಳಿಸುವ ಸಂಕಲ್ಪಕ್ಕೆ ಭಂಗವಾಯಿತು. ನನ್ನ ಸಂಕಲ್ಪವನ್ನು ಪೂರ್ಣಗೊಳಿಸಲು ಅಸಮರ್ಥವಾದ ನಿನ್ನ ಸಂಕಲ್ಪದಿಂದ ನನಗೇನಾಗಬೇಕು? ಕುಮಾರ, ನಿನ್ನ ಮೇಲೆ ನಾನು ಅಪಾರ ಭರವಸೆಯನ್ನಿಟ್ಟುಕೊಂಡಿದ್ದೆ. ನಮ್ಮ ಇಡೀ ರಾಕ್ಷಸ ಸೇನೆ ನಾಶವಾದರೂ ನೀನೊಬ್ಬನೇ ಆ ರಾಮ ಲಕ್ಷ್ಮಣನನ್ನು ಸಂಹರಿಸಿ ನನಗೆ ಜಯ ತಂದು ಕೊಡುವೆ ಎಂದು ನಂಬಿದ್ದೆ. ಆದರೆ ನೀನು ಆ ರಾಮನ ಬಾಣಗಳಿಗೆ ಹೆದರಿ ಹೇಡಿಯಂತೆ ರಣರಂಗದಿಂದ ಹಿಂದಿರುಗಿ ಬಂದೆ ಎಂದು ಕೇಳಿ ನನಗೆ ವಿಷಾದವಾಗಿದೆ. ಅದು ಅಲ್ಲದೆ ಮತ್ತೆ ಈ ಹೋಮಕುಂಡದ ಮುಂದೆ ಕುಳಿತಿರುವುದನ್ನು ಕಂಡು ನನಗೆ ಅಸಮಾಧಾನವೂ ಆಗಿದೆ. ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಿ ತಂದೆ. ನಿಮ್ಮ ಸಂಕಲ್ಪವೇ ನನ್ನ ಸಂಕಲ್ಪ. ರಾಮ ಸೇನೆಯನ್ನು ನಾಶ ಮಾಡಿ ನಿಮಗೆ ಜಯ ತಂದು ಕೊಡುವುದೇ ನನ್ನ ಜೀವನದ ಪರಮ ಗುರಿ. ಅದಕ್ಕಾಗಿಯೇ ಎಲ್ಲ ತಂತ್ರಗಳನ್ನು ಮಾಡುತ್ತಿದ್ದೇನೆ.